हरि ओम पूज्याय राघवेन्द्राय सत्यधर्मरताय च भजतां कल्पवृक्षाय ममतां कामधेने कल्याणाद्भुतगात्राय कामितार्थप्रदायिने ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಅದೇ ರೀತಿ ಗುರು ರಾಘವೇಂದ್ರ ಸನ್ನಿಧಿ ಒತ್ತಿನನೆ ಕಿರುಮಂತ್ರಾಲಯ ಬೈಂದೂರು. ಇಲ್ಲಿನ ಒಂದು ಸ್ಥಳ ಪುರಾಣ ಏನಂತಂದರೆ 1980ರಲ್ಲಿ MMLM ಕಂಪ್ನಿ ಅಂತ, ಮೈಸೂರು ಮಿನರಲ್ಸ್ ಕಂಪ್ನಿ ಅಂತ, ಆ ಒಂದು ಕಂಪನಿಯ ಜನಗಳೆಲ್ಲ ಸೇರಿ ರಾಯರ ಮಠಕ್ಕೆ ಸ್ಥಾಪನೆಗೆ ಕಾರಣರಾಗಿದ್ದಾರೆ. ಯಾವ ರೀತಿ ಅಂತಂದರೆ 1980ರಲ್ಲಿ MML ಇಲ್ಲಿ ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಅವರೆಲ್ಲ ಮಂತ್ರಾಲಯದ ಮೂಲದವರು. ಅವರು ಇಲ್ಲಿ ಒಂದು ಸಣ್ಣ ಫೋಟೋ ಇಟ್ಟು ಒಂದು ಭಜನೆ, ಗುರುವಾರ ಭಜನೆ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಮಾಡುವಾಗ ಗುರು ರಾಯರ ಒಂದು ಅವರ ಮ್ಯಾನೇಜರ್ ಏನಿರ್ತಾರೆ ಅವರಿಗೆ, ಮುಖ್ಯಸ್ಥರಿಗೆ ಒಂದು ರಾತ್ರಿ ಕನಸಲ್ಲಿ ರಾಯರ ಒಂದು ರೂಪದಲ್ಲಿ ಬಂದು ಇಲ್ಲೊಂದು ಮಠ ಆಗಬೇಕು, ಇಲ್ಲೊಂದು ಬೃಂದಾವನ ನಿರ್ಮಾಣ ಆಗಬೇಕಂತ ಒಂದು ಪ್ರೇರೇಪಣೆ ಕೊಡ್ತಾರೆ. ಆಗ ಊರ 10 ಭಕ್ತರು ಸೇರಿ ಇಲ್ಲಿ ಒಂದು ಬೃಂದಾವನದ ನಿರ್ಮಾಣಕ್ಕೆ ಕೈ ಜೋಡಿಸ್ತಾರೆ. ಆಗ ಏನಂತಂದರೆ ಎಲ್ಲರೂ ಸೇರಿ ಒಂದು ಮಠವನ್ನು ನಿರ್ಮಾಣ ಮಾಡಿ ಪೇಜಾವರ ಈ ಗುರುಗಳು ಒಂದು ಮಠದ ಮೂಲ ಮೃತ್ತಿಕೆ ತಂದು ಸ್ಥಾಪನೆ ಮಾಡಿಸ್ತಾರೆ. ಇಲ್ಲಿ ಏನಂತ ಹೇಳಿದರೆ ರಾಯರ ಒಂದು ಧ್ಯಾನ ಮಾಡಿದ ಸ್ಥಳ. ಉಡುಪಿಗೆ ಹೋಗುವಾಗ ರಾಯರು ಇಲ್ಲಿ ಕೂತು ವಿಶ್ರಾಂತಿ ಪಡೆದ ಸ್ಥಳ. ಅದಕ್ಕೆ ರಾಯರ ಕಿರುಮಂತ್ರಾಲಯ ಅಂತ ಹೆಸರು ಬಂದಿದೆ. ಏಕಂತಂದರೆ ಇಲ್ಲಿ ಏನೇ ಒಂದು ಪ್ರಾರ್ಥನೆ ಇಟ್ಟು ಹೋದರೂ, ಏನೇ ಕಷ್ಟಗಳಿರಲಿ, ಆರೋಗ್ಯ ಸಮಸ್ಯೆ, ಉದ್ಯೋಗದಲ್ಲಿ ಯಾವುದೇ ಒಂದು ಪ್ರಾರ್ಥನೆ ಇಟ್ಟರು ಅತಿ ಶೀಘ್ರದಲ್ಲಿ ರಾಯರು ನಡೆಸಿಕೊಡ್ತಾರೆ. ಅದಕ್ಕೆ ಕಿರುಮಂತ್ರಾಲಯ ಅಂತ ಹೆಸರು ಹೇಳಿದೆ. 1991ರಲ್ಲಿ ಸ್ಥಾಪನೆಯಾಗಿದೆ. ಹೊಸದಾಗಿ 25ರಲ್ಲಿ ಮೇ 25, 2025ರಲ್ಲಿ ಹೊಸದಾಗಿ ರಿನೋವೇಷನ್ ಆಗಿದೆ. ಈ ಮೇಗೆ 1 ವರ್ಷ ಆಗುತ್ತೆ. ಮೇ 28ಕ್ಕೆ ಇದರ ವರ್ಧಂತ್ಯೋತ್ಸವ ತುಂಬ ವಿಜೃಂಭಣೆಯಿಂದ ನಡೀಲಿಕ್ಕಿದೆ. ಅದಕ್ಕೂ ಸಮಸ್ತ ಭಕ್ತಾದಿಗಳು ಸೇರ್ಬೇಕಂತ ಪ್ರಾರ್ಥನೆ.